ಇದು ನಮ್ಮ ಕಾಪಾಡೋಂಥ ತೆಂಗಿನ ಸಸಿ ಇದು ನಮ್ಮ ಜೀವನ, ನಮ್ಮ ಮಕ್ಕಳ ಜೀವನ ಎಲ್ಲ ಕಾಪಾಡ್ತದೆ. ಇವತ್ತು ಅವರು ಡಿ ಕೆ ಶಿವಕುಮಾರ್ ಬಂದು ಇದು ಬಂದಿರೋ ಭೂಮಿ ಬೆಳೆನೇ ಬೆಳೆಯಲ್ಲ, ನಾವು ಇದು ಮಾಡ್ಕೋತೀವಿ ಅಂತ ಹೇಳ್ತಾವ್ರೆ. ಬೇಡ, ನಮಗೆ ಬಂದಿರೋ ಭೂಮಿನೇ ಯಾವುದೋ ನಮ್ಗೆ ಅದು ಬೇಕಾಗಿಲ್ಲ. ನಮ್ಮ ಭೂಮಿ ನಮ್ಗಿರ್ಲಿ. ನಾವು ಈ ಭೂಮಿ ಬಿಟ್ಟು ಎಲ್ಲೋಗೋಣ? ಮಗಳನ್ನು ಇಂಜಿನಿಯರ್ ಮಾಡಿಸಿದ್ದೀನಿ, ಮಗನು ITI ಮಾಡೋನು, ಇನ್ನೊಬ್ಬ BCom ಮಾಡವನೆ, ಕೆಲ್ಸಕ್ಕೆ ಹೋಯ್ತಾವ್ರೆ. ನಾವು ಇದನ್ನೆಲ್ಲ ಬಿಟ್ಟು ಎಲ್ಲೋಗೋಣ? ಈ ಮಕ್ಕಳಿಗೆ ಹೆಚ್ಚಿಗೆ ಬೆಳೆಸಿದ್ದೀನಿ ತೆಂಗಿನ ಸಸಿನ, ಇದನ್ನ ಜೀವ ತೆಗಿಯೋಣ ನಾವು? ತೆಂಗಿನ ಸಸಿ ಜೀವ ತೆಗಿಯೋಣ ಸ್ವಾಮಿ? ಲಕ್ಷಾಂತರ ತೆಂಗಿನ ಮರ ಜೀವ ತೆಗಿಯಕ್ಕೆ ಹೊರಟವ್ರಲ್ಲ ಇವರು. ಉತ್ತಮರ ಕೆಲಸ ಆಗಿರೋ ತೆಂಗಿನ ಮರ ಜೀವ ತೆಗಿಯಾರ ಇವತ್ತು ಇವರು. ನೋಡಿ ಸ್ವಾಮಿ, ಜೋಳ ಹಾಕಿದ್ದೀವಿ, ಜೋಳ ಬರ್ತದೆ, ಅಡಿಕೆ ಇದೆ, ಪಕ್ಕ ತೆಂಗು ಎಲ್ಲ ಅವೇ. ನಮಗೆ ನಮ್ಮ ಜೀವನ ಮಾಡ್ತಾ ಇದೀವಿ ನೆಮ್ಮದಿಯಾಗಿ. ನಾವು ನಮ್ಮ ನೆಮ್ಮದಿಯಾಗಿ ಜೀವನ ಮಾಡೋಕೆ ಬಿಟ್ಬಿಡಿ. ಈಗ ನಿಖಿಲ್ ಕುಮಾರಸ್ವಾಮಿ ಅವರೆಲ್ಲರೂ, ಇಡೀ ಕರ್ನಾಟಕದ ರೈತರೆಲ್ಲರೂ ಬರ್ಬೇಕು ಅವ್ರಿಗೆ ಸಪೋರ್ಟ್ಗೆ. ಅವ್ರು ನಮಗೋಸ್ಕರ ಓಡಾಡ್ತಾವ್ರೆ. ಇಡೀ ಕರ್ನಾಟಕ ಜನ ಎಲ್ಲ ಬಂದು ಸಪೋರ್ಟ್ ಕೊಟ್ಟರೆ ಕುಮಾರಸ್ವಾಮಿ ನಿಖಿಲ್ ಕುಮಾರಿಂದ ನಮ್ಮ ಭೂಮಿ ಉಳಿಸ್ಕೋಬೇಕು. ನಾವು ಅದು ಇದು ಕೇಳಲ್ಲ, ನಮ್ಮ ಭೂಮಿ ಉಳಿಸ್ಕೊಡ್ಬೇಕು ಅವರು. ನಮಗೆ ನೀರಾವರಿ ಆ ಕಡೆಗೆ ಅರ್ಕಾವತಿ ಅದೇ, ಈ ಕಡೆ ಋಷಭಾವತಿ ಅದೇ, ನೆಮ್ಮದಿಯಾಗಿದ್ದೀವಿ ನಾವು. ಬೆಳೆನೇ ಬೆಳೆಯಲ್ಲ ಅಂತಾರಲ್ಲ. ನಾವು ನೋಡಿ, ನೀವು ಕಣ್ಣಲ್ಲಿ ನೋಡಿ ಇದನ್ನು. ಈಗ ಈ ಮಗನ್ನ ಕಡಿದ್ರೆ ಏನಾಯ್ತು ಸ್ವಾಮಿ? ನಮ್ಗೆ ಅನ್ನ ಸಿಕ್ಕತ್ತಾ? ಇವತ್ತೀಗ ಅದೇ ಮಗ ಫಸಲು ಬರ್ತದೆ, ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಕಾಪಾಡ್ತದೆ. ಅಂಥದ್ದು ನಾಳೆ ಮಾಡೋಣ ನಾವು? ನೋಡಿ ಸ್ವಾಮಿ, ನಾವು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ. ನಿಖಿಲ್ ಕುಮಾರಸ್ವಾಮಿಗೆ ಸಪೋರ್ಟ್ ಕೊಡಿ. ಕರ್ನಾಟಕದ ರೈತರೆಲ್ಲ, ಶಾಲಾ ಮಕ್ಕಳೆಲ್ಲ ಕೊಡಿ, ಕಾಲೇಜ್ ಹುಡುಗರುಗಳೆಲ್ಲ ಸಪೋರ್ಟ್ ಕೊಡಿ. ಅನ್ನ ಬೆಳ್ಕೊಂಡು ತಿನ್ನೋಕೆ ಭೂಮಿ ಉಳಿಸ್ಕೊಡಿ, ಅಷ್ಟೇ ಸಾಕು ನಾನು ಕೇಳೋದು. ನಮ್ಮ ರೈತರ ಭೂಮಿ ಉಳಿಸ್ಕೊಡಿ.